ಎಷ್ಟು ದಿನ ಆಯ್ತು ಸರ್ ಸಿನಿಮಾ ಮಾಡಿ ಸೀರಿಯಲ್ ಮಾಡಿ? ತುಂಬಾನೇ ಕಷ್ಟಪಟ್ಟಿದ್ದೀನಿ ಸರ್. ಮತ್ತೆ ಯಾವ ಧೈರ್ಯದ ಮೇಲೆ ಹೋದ್ರಿ ಸರ್? ಅದೇನು ಭಾಷೆಯಲ್ಲಿ ಬೈತಾ ಇದ್ದು ನನಗೆ ಗೊತ್ತಿಲ್ಲ ಸರ್. ಆಗ ನೀವು ವಜ್ರೇಶ್ವರಿ ಕಂಬೈನ್ಸ್ ಒಳಗಿದ್ರ? ಎಲ್ಲ ನಮ್ಮ ಜೊತೆಲ್ಲೇ ಬಂದು ಎಲ್ಲ ಕುತ್ಕೊಂಡು ಊಟ ಮಾಡಿದ್ರು ಸರ್. ರವಿಚಂದ್ರನ್ ಅವ್ರ ಜೊತೆಗೂ ಲೈಫ್ ಹಾಳು ಮಾಡ್ಕೊಂಡೆ ನನ್ನ ಮಗನೇ ಹೋಗಂದ್ರೆ ಹಂಗೆ ಆಯ್ತು ಸರ್. ನನಗೆ ಬೆಳೀಲೇ ಇಲ್ಲ. ಕೋ ಡೈರೆಕ್ಟರ್ ಆಗಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಅಟ್ಟಹಾಸ ಅನ್ನುವಂಥ ಒಂದು ಸಿನಿಮಾ ಅಂದರೆ ಅಳಿಯ ಬಂದಾಯ್ತು, ಅಟ್ಯಾಕ್ ಮಾಡ್ಬೋದು ನೀವು ಅಂತ ವೀರಪ್ಪನಿಗೆ ಹೊಡೆದ್ಬಿಟ್ಟು ನಾಗಪ್ಪ ಅವ್ರು ಎಸ್ಕೇಪ್ ಆಗಿ ಬರ್ತಾರೆ. ನಿಜವಾಗ್ಲೂ ಅಣ್ಣ ಅವ್ರ ಅಭಿಮಾನಿಗಳು ಅಷ್ಟು ಕೋಪ ಬಂದ್ಬಿಡುತ್ತೆ ಅವ್ರಿಗೆ. ಆ ಲೆವೆಲ್ಗೆ 1-2 ಡೇಸ್ ನೋಡ್ಕೊಂಡಿದ್ದಾನೆ. ಅಂದರೆ ಅಕಾರ್ಡಿಂಗ್ ಟು ತಮಿಳ್ನಾಡು ಕೋರ್ಟ್ ವೀರಪ್ಪನ್ ಯಾವುದೇ ಥರದ ಕ್ರೈಮ್ ಮಾಡಿಲ್ಲ, ಅಫೆನ್ಸ್ಗಳು ಮಾಡಿಲ್ಲ. ನಮ್ಮ ಕರ್ಮ ಹೆಂಗಿದೆ ಅಂದರೆ ನೋಡಿ, ನಮ್ಮ ಹಣೆ ಬರ. ಈ ಸೈನೈಡ್ ಅನ್ನುವಂತಹ ಒಂದು ಸಿನಿಮಾ ಪ್ರಭಾಕರ್ ಅವ್ರ ಕಡೆಯಿಂದ ಥ್ರೆಟ್ಸ್ ಆಗಿರ್ಬೋದು, ಅಥವಾ ಯಾಕೆ ಮಾಡ್ತೀರಿ ಈ ಸಿನಿಮಾ ಅಂತ ಆಗಿರ್ಬೋದು. ಈತ ರಮೇಶ್ ಸ್ವಲ್ಪ ಟಚ್ ಇತ್ತು. ಆ 108 ದಿನಗಳ ಕಥೆಯನ್ನು ಹೇಳಲಿಕ್ಕೆ ಹೊರಟಿದ್ದೀರಿ. ಇಷ್ಟರಲ್ಲೇ ಅನೌನ್ಸ್ ಮಾಡ್ತೀವಿ 108 ಡೇಸ್ ಅಂತ.